ಬನ್ನಿ. ಇನ್ನು ಎಷ್ಟು ದೂರ ಇದೆ? ಬಂದ್ಬಿಟ್ವಿ. ಅಪ್ತಂಗ. ಈಗ ನೀನು ತಲುಪಿದ್ಯಾ? ಆದ್ರೆ ನಮ್ಗಂತೂ ಅರಮನೆಗೆ ಹೋಗ್ಬೇಕಿತ್ತು. ಓಹೋ, ಅಲ್ಲಿಗೆ ತಲುಪಿದ್ವಿ. ಅಪ್ತುಂಗ್ ಅಂತಂದ್ರೆ ಅಟೆನ್ಷನ್ ಅಂತ. ಓಹೋ, ಅದ್ಭುತ ಅದ್ಭುತ ಅದ್ಭುತ. ಮೊದಲ ಬಾರಿ ಇಷ್ಟು ಲಕ್ಸುರಿಯ ನೆಲಮಾಳಿಗೆ ನೋಡಿದ್ದು. ಎನಿ ಡೌಟ್? ನಾವು ನೆಲಮಾಳಿಗೆಗೆ ತಲುಪಿದ್ವಿ, ಆದ್ರೆ ನೀವು ಇಲ್ಲಿವರೆಗೆ ಹೇಳಿಲ್ಲ ನೀವಿಲ್ಲಿಗೆ ಯಾಕೆ ಕರೆದಿದ್ದು ಅಂತ. ಏನ್ ಹೇಳಿ, 400 ವರ್ಷಗಳಿಂದ ಇಲ್ಲಿ ಆಳ್ತಾ ಇದ್ದೀವಿ. ಅನೇಕ ವರ್ಷಗಳಿಂದ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಿದ್ದೀವಿ. ಆದ್ರೆ ಮೊದಲ ಬಾರಿ ಇಂತಹ ಅಪೂರ್ವ ಘಟನೆ ನಡೆದಿದೆ. ಶಬ್ದಗಳಲ್ಲಿ ಹೇಳೋಕ್ಕಾಗೋದಿಲ್ಲ. ಅಪ್ತಂಗ್. ಅರೆ, ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಿ. ಅರ್ಥ ಆಗ್ತಾ ಇಲ್ಲ. ಹೇಳ್ತಾ ಇದ್ದೀರಾ, ಹೆದರ್ಸ್ತಿದ್ದೀರಾ ಅಂತ. ಏನ್ ಘಟನೆ ಆಗಿತ್ತು? ಇಲ್ಲಂತೂ ಎಲ್ಲ ನಾರ್ಮಲ್ ಆಗೇ ಇದೆಯಲ್ವಾ? ಅರೆ ವಾ, ಎಷ್ಟು ಚೆನ್ನಾಗಿರುವ ಸ್ಟ್ಯಾಚ್ಯುಗಳು. ಅರೆ, ಈ ಸ್ಟ್ಯಾಚ್ಯುಗಳು ಜೀವಂತವಾಗಿದ್ಯಾ? ಅನಿಸ್ತಾ ಇಲ್ಲ. ಬಹುಶಃ ನನಗೆ ತಪ್ಪಾಗಿ ಕಾಣಿಸ್ತು. ಹಸಿವಾಗ್ತಾ ಇದೆ. ಒಂದು ವೇಳೆ ಇದರಿಂದ ನಾನೊಂದು ಆಪಲ್ ತಿಂದ್ರೆ ಇದು ಮತ್ತೆ ಕೂಡ ಮುದ್ದಾಗಿ ಕಾಣ್ಬೋದು. ಅರೆ, ಏನಾಯ್ತು? ನಿನ್ ಮಾತು ಕೇಳೋದ್ರಿಂದ ಯಾವಾಗ್ಲೂ ಹೀಗೆ ಆಗತ್ತೆ. ನಾನೇನ್ ಮಾಡ್ದೆ? ಹೇಳಿದ್ಯಲ್ವಾ, ನೀನೇ ಹೇಳಿದ್ಯಲ್ವಾ, ಮೆಡಿಕೇಶನ್ ಮಾಡೋದ್ರಿಂದ ಉಪಯೋಗ ಆಗುತ್ತೆ. ನನಗಂತೂ ಇವನು ಹಣ್ಣಿನ ತರ ಎತ್ತ ಆಗ್ದ. ಪಟಾಕ್. ಸಾರಿ, ಮೆಡಿಟೇಷನ್ ಇಂದ ಪ್ರಯೋಜನ ಆಗತ್ತೆ ಅಂತ ಪುಸ್ತಕದಲ್ಲಿ ಬರ್ಕೊಂಡಿದೆ. ಪುಸ್ತಕದಲ್ಲೇ ಬರೆದಿದ್ದಾರೆ. ನಿನ್ನ ಜ್ಞಾನ ನಿನ್ನ ಬಳಿನೇ ಇಟ್ಕೋ. ಬಂದ್ಬಿಟ್ಟ ದೊಡ್ಡದಾಗಿ. ಪುಸ್ತಕದಲ್ಲಿ ಬರೆದಿದ್ದಾನ. ಆದರೆ ಟಂಗ್. ಅರೆ, ಇದೇನು ಸ್ಟ್ಯಾಚ್ಯೂ ಮಾತಾಡ್ತಿದೆ? ಇದು ಸ್ಟ್ಯಾಚ್ಯೂ ಅಲ್ಲ, ನನ್ನ ಫೇವರಿಟ್ ಟಾಯ್ಸ್ ಇವು. ಬುಕರ್ ಮತ್ತು ಫಲಹಾರಿ. ಆದ್ರೆ ಟೋಲ್ ಜಿಂದ ಇರ್ತಾವ ಮತ್ತೆ. ಎನಿ ಡೌಟ್? ಅರೆ ಅಲ್ಲಲ್ಲ, ಇದು ಅಲ್ಲ. ಇದು ನನ್ನ ಎಕ್ಸ್ಪೆರಿಮೆಂಟ್ ಇಂದ ಆಗಿದ್ದು. ಇವು ನನ್ನ ಫೇವರಿಟ್ ಟಾಯ್ಸ್. ನಾನು ಇವುಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಕೆಮಿಕಲ್ ಸೊಲ್ಯೂಷನ್ ಮಾಡಿದೆ. ಅದರಿಂದ ರಿಯಾಕ್ಷನ್ ಆಗಿ ಇವು ಜೀವಂತ. ಅದು ನಾನೇನ್ ಮಾಡ್ಲಿ? ಸೊಲ್ಯೂಷನ್ ಎಸ್ದು ಬಿಡಿ ಅಲ್ವಾ? ಅರೆ ಅಲ್ಲ, ಕೆಮಿಕಲ್ ಅಲ್ಲ. ಇವರಿಬ್ರನ್ನ ಏನ್ ಮಾಡೋದು? ಜನರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಇವರನ್ನ ಕದ್ಕೊಂಡು ಹೋಗಲ್ವಾ? ಅರೆ, ಜನರಿಗೆ ನೀವು ಹೇಳಲೇಬೇಡಿ. ಎನಿ ಡೌಟ್? ಅಪ್ತುಂಗ್, ಆದ್ರೆ ಜೀವನ ಪರ್ಯಂತ ಇವರನ್ನ ಇಟ್ಕೊಳಕ್ ಆಗತ್ತಾ? ಹಾಗಾಗಿ ನಾನು ನಿಮ್ಮೆಲ್ಲರನ್ನ ಸೊಲ್ಯೂಷನ್ಗಾಗಿ ಕರೆಸಿದ್ದು. ಅರೆ ಇಲ್ಲ, ನಾವು ಸೊಲ್ಯೂಷನ್ ತಗೊಳ್ಳೋದಿಲ್ಲ. ನಮ್ಮ ಟಾಯ್ಸ್ ಜೀವಂತ ಆದ್ರೆ ನಾವು ಯಾವ್ದ್ರಲ್ಲಿ ಆಡೋದು? ನನ್ನ ಹತ್ರ ಹಾಗೆ ಕೂಡ ಡ್ರ್ಯಾಗನ್, ಸೇಬು ಇಂಥದೇ ಇರೋದು. ಒಂದು ವೇಳೆ ಜೀವಂತ ಆದ್ರೆ ಹನಿ, ಇವರು ಪ್ರಾಬ್ಲಮ್ ನ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಸರಿ, ನಾವು ಸೊಲ್ಯೂಷನ್ ಯೋಚನೆ ಮಾಡ್ತೀವಿ. ಆದ್ರೆ ಒಂದ್ ವಿಚಾರ ನೆನ್ಪಿಟ್ಕೊಳ್ಳಿ, ಈ ಟಾಯ್ಸ್ ಬಗ್ಗೆ ಯಾರಿಗೂ ಕೂಡ ತಿಳಿಬಾರ್ದು ಮತ್ತೆ. ಅರೆ ಫಲೂದಾ, ಹೌದು ಫಲೂದಾ, ಅಲ್ಲಿ ನೋಡು, ಜೀವಂತ ಬೊಂಬೆ. ಅದೇನಾದ್ರೂ ನಮ್ ಕೈಲಿ ಸಿಕ್ಕಿದ್ರೆ ಅದಕ್ಕೆ ತುಂಬಾ ಬೆಲೆ ಸಿಗುತ್ತೆ. ಮತ್ತೆ ಸಿಕ್ಕಿಬಿಟ್ರೆ ಅರೆ ರೊನಾಲ್ಡೋ ಇವನು ಫಲಾಫಲ್ ಮಾಡ್ಬಿಡ್ತಾನೆ. ಅರೆ, ನಾನಾದ್ರ ಕವರ್ನೇ ಕಿತ್ತಾಕ್ತೇನೆ.
ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಈಗ ರಾತ್ರಿ ಆಯ್ತು, ನೀವು ಡೈನಿಂಗ್ ಹಾಲಿಗೆ ಬನ್ನಿ, ನಾನು ಚೇಂಜ್ ಮಾಡಿ ಬರ್ತೀನಿ, ಸರಿನಾ? ಯಾವಾಗಿಂದ ನನ್ನ ಹೊಟ್ಟೆಲಿ ಇಲಿ ಓಡ್ತಾ ಇದೆ. ಅಯ್ಯೋ ಗೊತ್ತಿಲ್ಲ ಯಾವಾಗ ಚೇಂಜ್ ಮಾಡಿ ಬರ್ತಾನೋ. ಅಲ್ಲಿವರೆಗೆ ನಾನು ಒಂದು ಕೈ ನೋಡಿಯೇ ಬಿಡ್ತೀನಿ. ಆ? ಹ್ಮ್? ಆ, ಅಯ್ಯೋ ಅಯ್ಯೋಮ್ಮ, ನೀವು ಕಿಂಗ್ ಆಗಿ ಯಾಕೆ ಬಂದ್ರಿ? ನಾವು ಕಿಂಗಿ ಆಗಿದ್ದೇವೆ. ಅರೆ ಸಾಹೇಬ್ರೆ, ಇವತ್ತು ಮಹಲ್ನ ಡಿನ್ನರ್ ನಲ್ಲಿ ನಿಮಗೆ ಸ್ವಾಗತ. ಅಕ್ತಂ. ಡಿನ್ನರ್ ಸರ್ವ್ ಮಾಡು, ಎಲ್ರ ಜೊತೆ ಮಾಡ್ಬೇಕಿದೆ. ತಿಂದಾದ್ಮೇಲೆ ನೀನು ಟೇಬಲ್ ಕ್ಲೀನ್ ಮಾಡಿಬಿಡು. ಎಲ್ಲ ಯಾಕೆ ಕ್ಲೀನ್ ಮಾಡಬೇಕು? ಅರಿ ಎಲ್ಲ ಟ್ರೈನಲ್ಲಿ ತುಂಬಿಸ್ಕೊಂಡು ಕಳಿಸಿದ್ರೆ ನಾವು ತಿನ್ನೋದಾದ್ರೂ ಏನು? ಇದು ನಮ್ಮ ಸ್ಟೈಲ್. ಟ್ರೈನ್ ಎಲ್ಲರ ಮುಂದೆ ಹೊರಟು ಹೋಗುತ್ತೆ. ನಿಮ್ಮ ಫೇವರೇಟ್ ಡಿಶ್ ತಗೊಳ್ಳಿ. ಮತ್ತೆ ತಕ್ಷಣ ತಗೊಳ್ಳಿ. ಟ್ರೈನ್ ಹೊರಟು ಹೋದ್ರೆ ಹಸಿವಲ್ಲೇ ಇರ್ತೀರಾ. ಇನಿ ಡೌಟ್? ಅರೆ ಹೊರಟೋಯ್ತು. ಈ ಬೆಳಕು ಹೇಗೋಯ್ತು? ಅರೆ ಯಾರಾದ್ರೂ ಇಂಕನ ಹೇಗೆ ಕುಡಿತಾರೆ? ಯಾಕೆ ನಾನು ಪುಸ್ತಕ ಅಲ್ವಾ, ಹಾಗಾಗಿ ನನಗೆ ಇಂಕ್ ಇಷ್ಟ. ಅಲ್ಲೋಡು ಮುಸುಕುದಾರಿಗಳು. ಮುಖವಾಡ, ಒಂದ್ ನಿಮಿಷ. ಮುಖವಾಡ. ತಮ್ಮ ಮುಖವನ್ನ ಯಾರಾದ್ರೂ ಮುಚ್ಕೋಬೇಕಾದ್ರೆ ಅವರು ಮುಖವಾಡ ಧರಿಸ್ತಾರೆ. ಕೆಲವರು ಮಾಸ್ಕ್ ಹಾಕೊಳ್ತಾರೆ, ಕೆಲವರು ಕೈಯಿಂದ ಮುಖವನ್ನ ಮುಚ್ಕೊಳ್ತಾರೆ. ಹಾಗೆ ಪುಸ್ತಕದಲ್ಲಿ ಬರ್ಕೊಂಡಿದೆ. ಅರೆ ಧ್ಯಾನ್ ಚಂದ್, ವಿಷಯ ಅರ್ಥ ಮಾಡ್ಕೋ. ಇವರು ನಮ್ಮನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಿಡ್ನಾಪ್. ಓ ಕಿಡ್ನಾಪ. ಓಡು ಓಡು. ನಿಲ್ಲ, ಅಕಸ್ಮಾತ್ ಓಡೋಕೆ ಪ್ರಯತ್ನ ಪಟ್ರೆ ಕವರ್ ಕಿತ್ತಾಕ್ಬಿಡ್ತೀನಿ. ಹಣ್ಣು ದೂರ ಇಡು, ಹಣ್ಣು ದೂರ ಇಡು, ಇಲ್ಲಾಂದ್ರೆ ನಿನ್ನ ಹಣ್ಣುಗಳನ್ನು ಹಣ್ಣು ಮಾಡ್ತೀನಿ. ಅರೆ ಹೊರಗೆ ಇವರನ್ನ, ಹೊರಗಳಿ, ಎಳಿ ಹೊರಗೆ. ಅರೆ ನಾನು ಹಣ್ಣನ್ನ ಮುಟ್ಟೋದಿಲ್ಲ. ನಾನು ಕೂಡ ಪುಸ್ತಕಕ್ಕೆ ಕೈ ಹಾಕೋಲ್ಲ. ನೀನು ಪುಸ್ತಕದವನ್ನ ಎಳಿ, ನಾನು ಹಣ್ಣಿನವನ್ನ ಎಳಿತೀನಿ. ಅರೆ ಅಯ್ಯೋ, ನಾನು ರೋಟಿ ಜಾಗದಲ್ಲಿ ಬಿಸಿ ದಾಳಿಗೆ ಕೈ ಹಾಕಿಬಿಟ್ಟೆ. ಎಲ್ಲಿ? ಅರಮನೆಯಲ್ಲಿ ಲೋಡ್ ಶೆಡ್ಡಿಂಗ್. ನಾವು ಇಡೀ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಶಿಕ್ಷೆ ಕೊಡ್ತೇವೆ. ಕಾಪಾಡಿ ಕಾಪಾಡಿ ಕಾಪಾಡಿ, ಯಾರಾದ್ರೂ ಇದ್ರೆ ನಮ್ಮನ್ನ ಕಾಪಾಡಿ ಕಾಪಾಡಿ. ನನ್ನ ಜ್ಞಾನದ ಪ್ರಕಾರ ಯಾರಾದ್ರೂ ಗುಂಡು ಹಾರಿಸಿದ್ರೆ ಆ ಗುಂಡು ಎಲ್ರಿಗಿಂತ ಮೊದಲು ನಮಗೆ ತಗಲಬಹುದು. ಅರೆ ಮೂದೇವಿ, ಒಳ್ಳೇದನ್ನ ಹೇಳೋ, ಶುಭವನ್ನ ಹೇಳೋ. ಓಕೆ, ಶುಭ ಶುಭ.
ಅರೇ ಯಾರಾದ್ರೂ ಅರ್ಥ ಮಾಡಿಸಿ ಅವನಿಗೆ. ಅರೆ ಫೈರ್ ಮಾಡಬೇಡಿ, ನನ್ನ ಬುಖಾರಿ ಮತ್ತು ಫಲಹಾರಿ ಅವ್ರ ಬಳಿ ಇದೆ. ಹಾ ಬನ್ನಿ ಗೆಳೆಯರೇ. ಅಲ್ಲಿದ್ದಾರೆ. ಎನಿ ಡೌಟ್? ಹಂಗೆ ಓಡೋದ್ರಿಂದ ಸ್ಕೇಟ್ ಅಲ್ಲಿ ಓಡೋದಕ್ಕಿಂತ ಹೆಚ್ಚು ಎನರ್ಜಿ ಖರ್ಚಾಗತ್ತೆ. ಇವರಿಂದ ಕಾಪಾಡೋದಕ್ಕೆ ಆಗೋದಿಲ್ಲ. ಅರೆ ಎಲ್ಲಿವರೆಗೆ ಬೊಬ್ಬಾಗ್ತೀಯ? ಕಾಪಾಡಿ ಕಾಪಾಡಿ ಅಂತ. ಅರೆ ಕಾಪಾಡಿ. ಬಹುಶಃ ಈ ಬೇರೆ ಯಾರಾದ್ರೂ ಕಾಪಾಡಬಹುದು. ಕಾಪಾಡಿ ಕಾಪಾಡಿ. ಅರೆ ಕಾಪಾಡಿ. ಅರೆ ಕಾಪಾಡಿ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಆ ಕಡೆ ನೋಡು. ಹೊಡೆಯೋರಿಗಿಂತ ಕಾಪಾಡೋನು ದೊಡ್ಡವರು ಬುಕ್ ನಲ್ಲಿ ಬರ್ಕೊಂಡಿದೆ. ಅರೆ ಆದ್ರೆ ಇವರು 4 ಜನ ಸಣ್ಣವರಿದ್ದಾರೆ. ಓಹೋ, ನಾನು ಸೈಜ್ನ ಬಗ್ಗೆ ಮಾತಾಡ್ತಿಲ್ಲ. ನಿಲ್ಲಿ ನಿಲ್ಲಿ. ಏನ್ ಹೇಳ್ತಾ ಇದ್ಯಾ? ನೀನು ಹೇಳೋದ್ರಿಂದ ಅದು ನಿಲ್ಲತ್ತಾ? ಅರೆ ಕತ್ತೆ, ಇವನು ಕಿಡ್ನಾಪರ್ಸ್ಗೆಲ್ಲ ನಮಗೆ ನಿಲ್ಲೋದಕ್ಕೆ ಹೇಳ್ತಾ ಇದ್ದಾನೆ. ಎನಿ ಡೌಟ್? ಓಡಿದ್ರು. ಎನಿ ಡೌಟ್? ನಿನಗೆ ಅವರು ಕಾಣಿಸ್ತಾ ಇದ್ದಾರಾ? ಇಲ್ಲ. ಅಂದ್ರೆ ಅದರ ಅರ್ಥ ಓಡಿ ಹೋಗಿರ್ಬೋದು ಅಂತ ಅಲ್ವಾ? ಇದರಲ್ಲಿ ಡೌಟ್ ಪಡುವಂತದ್ದು ಏನಿದೆ? ಅರೆ ನೀನ್ ನಗ್ತಾ ಇದ್ಯಾ? ಅಲ್ಲಿ ಬುಕಾರ್ ಮತ್ತೆ ಫಲಾರಿ ಕಿಡ್ನಾಪ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಸಾರಿ. ಗೆಳೆಯರೇ, ಅದು ರಾಜನ ಟಾಯ್ಸ್. ಇಲ್ಲೇ ಪೊಲೀಸರು ಅದನ್ನ ಎಲ್ಲಿಂದ ಬೇಕಾದ್ರೂ ಹುಡುಕಬಹುದು.